ಸ್ವಾಮಿ ನಾವಿರೋದು ಹೀಗೆ. 20 ದಿನದಿಂದ ಅಭಿ ಒಬ್ನೇ ಹೋಗ್ತಾ ಇದ್ದಾನೆ ಎಲ್ಲಾ ಕಡೆ. ಕೂದಲೆಲ್ಲ ಎಷ್ಟು ಚಿಕ್ಕದ್ ಮಾಡ್ಬಿಟ್ಟಿದ್ರು ಅಂತಂದ್ರೆ ಅವನು. ಅನ್ಫಾರ್ಚುನೇಟ್ಲಿ ಇನ್ನ ಇಲ್ಲೇ ಇದೀವಿ. ಟೆಂಪರೇಚರ್ ನಾರ್ಮಲ್ ಐತೆ, ಹುಷಾರಿಲ್ಲ ಅಂತಾರೆ. ಜರ್ಮನಿಯಲ್ಲಿ ನೀರು ಬರ್ತಿಲ್ಲ ಅಂತ ನಾನು ಯಾವತ್ತೂ ಕೇಳೇ ಇರ್ಲಿಲ್ಲ. ನಾನಿವತ್ತು ಕಂಟೆಂಟ್ ಕೊಡ್ತಿಲ್ಲ, ನಾನಿವತ್ತು ನಿಂಗೆ ತಿನ್ನಕ್ ಸ್ನಾಕ್ ಕೊಡ್ತಾ ಇರೋದು. ಓಕೆ, ನಿದ್ದೆಯಿಂದ ಶ್ರದ್ಧೆಯಿಂದಲ್ಲ, ಬಬ್ಲು ಗಮ್ ತಿಂದಂಗೆ ಆಯ್ತಾ ಕಚಾ ಪಿಚಾ ಕಡಲೆಪುರಿ ಅಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ತುಂಬಾ ದಿನ ಆಯ್ತು ನಾವು ವ್ಲಾಗ್ ಮಾಡಿ, ಆಲ್ಮೋಸ್ಟ್ 3 ವೀಕ್ಸ್ ಆಯ್ತು ಅಂತ ಅನ್ಸುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ರೆಗ್ಯುಲರ್ ವ್ಯೂವರ್ಸ್ಗೆ, ನಮ್ಗೆ ಯಾರ್ಯಾರು ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಫಸ್ಟ್ ಆಫ್ ಆಲ್ ನಮ್ಮಿಬ್ಬರು ಕಡೆಯಿಂದ ತುಂಬಾ ಸಾರಿ. ಬಟ್ ನಾವು ವ್ಲಾಗ್ ಮಾಡದೇ ಇರೋದಕ್ಕೆ ತುಂಬಾ ರೀಸನ್ಸ್ ಇದೆ. ಏನಪ್ಪ ಅಂದರೆ, ಮೊದಲನೇದಾಗಿ ನಮಗೆ ಹುಷಾರಿಲ್ಲ. ಆಫ್ಟರ್ ನ್ಯೂ ಇಯರ್ ಇಬ್ಬರು ಹುಷಾರು ತಪ್ಪಿಟ್ವು ಬ್ಯಾಕ್ ಟು ಬ್ಯಾಕ್. ಸೊ ರೆಸ್ಟ್ ಮಾಡೋಣ, ಆರಾಮಾಗಿ ಫುಲ್ ರಿಕವರ್ ಆದಮೇಲೆ ವ್ಲಾಗ್ ಮಾಡೋಣ ಅಂತ ನಿಲ್ಲಿಸಿದ್ವು. ಅಲ್ಲೇ ಒಂದು ವಾರ 8 ದಿನ ಆಗೋಯ್ತು. ಹೌದು. ಆ್ಯಂಡ್ ಸೆಕೆಂಡ್ಲಿ ಅಷ್ಟೊಳಗೆ ಆಫೀಸ್ ಸ್ಟಾರ್ಟ್ ಆಗೋಯ್ತು. ಹೌದು, ಆಫೀಸ್ ಸ್ಟಾರ್ಟ್ ಆಗೋಯ್ತು. ಸೊ ಆಫೀಸ್ಗೆ ಹೋಗೋದು ಬರೋದು, ನಾವು ಬರೋಷ್ಟು ಕತ್ಲೆ ಆಗಿಬಿಡುತ್ತೆ. ಈಗ ಪೀಕ್ ವಿಂಟರ್ ಇರೋದ್ರಿಂದ ತುಂಬಾ ಚಳಿ. ಸೊ ನಾವೆಲ್ಲೂ ಹೊರಗೆ ಹೋಗ್ತಾ ಇಲ್ಲ, ಹೊರಗಡೆ ಬರೋಕ್ಕೆ ರೆಡಿ ಇಲ್ಲ ಗೈಸ್. ಹೌದು. ಮುಂಚೆ ಅಟ್ಲೀಸ್ಟ್ ಈ ಸೂಪರ್ ಮಾರ್ಕೆಟ್ಸ್ಗಾದ್ರೂ ಬರ್ತಿದ್ಲು, ಇವಾಗ ಅಲ್ಲಿಗೂ ಬರಲ್ಲ ಅಂತ. 20 ದಿನದಿಂದ ಅಭಿ ಒಬ್ಬನೇ ಹೋಗ್ತಾ ಇದ್ದಾನೆ ಎಲ್ಲ ಕಡೆ. ನಾನು ಮನೆಯಿಂದ ಹೊರಗೆ ಬರ್ತಿಲ್ಲ. ಇನ್ನೊಂದು ಮೇನ್ ರೀಸನ್ ಬಂದು, ಗಾಡಿ ಬರ್ತಾ ಇದೆ, ಹೋಗ್ಬಿಡೋಣ. ಇನ್ನೊಂದು ಮೇನ್ ರೀಸನ್ ಬಂದು, ಅಭಿ ನ್ಯೂ ಇಯರ್ ವ್ಲಾಗ್ ಆದಮೇಲೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದ. ಕೂದಲೆಲ್ಲ ಎಷ್ಟು ಚಿಕ್ಕದ್ ಮಾಡಿಬಿಟ್ಟಿದ್ರು ಅಂತಂದ್ರೆ ಅವನು. ನಾನು ಈ ವ್ಲಾಗ್ ಮಾಡಲ್ಲ ಕೂದಲು ಬೆಳೆಯೋವರೆಗೂ ಅಂತ ಪಣ ತೊಟ್ಟಿದ್ದಾಗ. ನಿಜವಾಗ್ಲೂ ನನಗೆ ಹೇಳ, ನಾನು ಸುಮ್ಮನೆ ಫನ್ಗೆ ಹೇಳಿರ್ತೀನಿ. ಇಲ್ಲ, ದಟ್ ಈಸ್ ಒನ್ ಆಫ್ ದ ರೀಸನ್ ನಾವು ವ್ಲಾಗ್ ಮಾಡದೇ ಇರೋದಕ್ಕೆ. ಸೇಮ್ ಇವಾಗ ಹೆಂಗಿದೆ, ಇವಾಗ ಒಂದು ಸ್ವಲ್ಪ ಬೆಳೆದಿದೆ, ಅರ್ಧ ಇಂಚ್ ಇತ್ತು. ಗೈಸ್, do you really think I care for all such things? It does sometimes. ಸುಮ್ಮನೆ ನೀವು ಮಾಡಿಲ್ದೇ ಇರೋದಕ್ಕೆ ನಾನು ಅರ್ಧ ಹೊಣೆ ತಗೋಬೇಕಾಗಿದೆ. ಕಪಲ್ ಪೇಜ್ ಅಲ್ವಾ? ಇಲ್ಲ, ಅದು ಒನ್ ಆಫ್ ದಿ ಸ್ಮಾಲ್ ರೀಸನ್ ಅಂತ ಹೇಳ್ಬೋದು. ಆಲ್ಸೋ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಹೇಗಿದ್ದೀರಾ ಅಂತ. ನಾನು ಆದಷ್ಟು ಎಲ್ಲರಿಗೂ ರಿಪ್ಲೈ ಮಾಡಿದ್ದೀವಿ. ಬಟ್ ಸುಮಾರು ದಿನ ಆಗೋಗಿತ್ತು, ನಾವೆಲ್ಲಿ ನಮ್ಮ ಪೇಜ್ ನಾವೇ ನೋಡ್ಕೊಂಡಿಲ್ಲ. ಒಂದು 2 ವೀಕ್ಸ್. ಹೌದು, ಹುಷಾರಿಲ್ಲದಾಗ ನಾವು ನೋಡ್ತಾನೆ ಇರಲಿಲ್ಲ. ಸೊ ರಿಕವರ್ ಆದ್ಮೇಲೆ ಸುಮಾರು ಜನಕ್ಕೆ ರಿಪ್ಲೈನೂ ಮಾಡಿ, ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡಿ ಹೇಳಿದ್ದೀವಿ ನಮ್ಗೆ ಹುಷಾರಿಲ್ಲ, ಬಟ್ ವಿ ವಿಲ್ ಬಿ ಬ್ಯಾಕ್ ಸೂನ್ ಅಂತ. ಆ್ಯಂಡ್ ನಾವು ಹೇಳ್ದಂಗೆ ಮಾಡ್ತಾಯಿದ್ದೀವಿ ಕೂಡ ಈ ವೀಕೆಂಡ್ ವ್ಲಾಗ. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಡಿಸ್ಕಸ್ ಮಾಡ್ತಾಯಿದ್ರು. ನಾನು ಈಗ ಮೊನ್ನೆ ತೆಗೆದು ನೋಡಿದಾಗ ತುಂಬ ಜನ ಕೇಳ್ತಾ ಇದ್ದಾರೆ, ಯಾಕೆ ವ್ಲಾಗ್ ಮಾಡಿಲ್ಲ, ದಯವಿಟ್ಟು ವ್ಲಾಗ್ ಮಾಡಿ ಅಂತ. ಕೆಲವರು ಅಂತೂ ಬೈತಾ ಇದ್ದಾರೆ, ಏನು ಪ್ರಾಬ್ಲಮ್ ನಿಮಗೆ ವ್ಲಾಗ್ ಮಾಡೋಕ್ಕೆ ರೆಗ್ಯುಲರ್ ಆಗಿ ಅಂತ. ಆ್ಯಂಡ್ ಆಲ್ಸೋ ಇನ್ನೊಬ್ರು ಯಾರೋ ಹೇಳೋದು ಕೇಳಿದೆ, ರಶ್ಮಿ ಸ್ವಲ್ಪ ದಿನದಿಂದ ಜಾನ್ವರಿಗೆ ಇಂಡಿಯಾಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ರು. ಸೊ ಮೋಸ್ಟ್ಲಿ ಇಂಡಿಯಾಗೆ ಹೋಗಿರ್ಬೋದು, ಅದಕ್ಕೆ ಏನು ವ್ಲಾಗ್ ಅಪ್ಲೋಡ್ ಮಾಡ್ತಿಲ್ಲ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಇಲ್ಲೇ ಇದ್ದೀವಿ. ಆ್ಯಕ್ಚುಲಿ ಎಸ್, ನಾವು ಇಷ್ಟೊತ್ತಿಗೆ ಇಂಡಿಯಾಗೆ ಹೋಗಿರಬೇಕಿತ್ತು. ನಮ್ಮ ಪ್ಲ್ಯಾನ್ ಇಂಡಿಯಾಗೆ ಹೋಗಬೇಕು ಅಂತಲೇ ಇತ್ತು ಜಾನ್ವರಿಲಿ. ಆದರೆ ನನಗೆ ಸ್ವಲ್ಪ ಕೆಲಸ ಬಂದುಬಿಡ್ತು ಆಫೀಸಲ್ಲಿ, ಇಂಪಾರ್ಟೆಂಟ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡೇ ಹೋಗೋಣ ಇಂಡಿಯಾಗೆ ಅಂತ ನಾವೇ ಪ್ಲ್ಯಾನ್ ಪೋಸ್ಟ್ಪೋನ್ ಮಾಡ್ಕೊಂಡ್ವು. ಆ್ಯಂಡ್ ಅಭಿ ವಾಸ್ ರಿಯಲಿ ಪ್ರೌಡ್ ಆಫ್ ಮೀ. ನಾನು ಕೆಲಸಕ್ಕೋಸ್ಕರ ವೆಕೇಶನ್ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ. ನಾನು ಬಲಿಕಾ ಬಕ್ರಾ, ಇಲ್ಲಿ ವಿಂಟರ್ ನೋಡ್ಬೇಕಂತೆ, ಅಲ್ಲಿ ಹೋಗ್ಬಿಟ್ಟು ಸಮ್ಮರ್ ನೋಡ್ಬೇಕಂತೆ. ಹೌದು, 2 ವರ್ಷ. ಹೌದು, ನಾವು ಅದೇ ರೀಸನ್ಗೆ ಜಾನ್ವರಿಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ವಿಂಟರ್ ತಪ್ಪಿಸ್ಕೊಂಡು ಅಲ್ಲಿ ಆರಾಮಾಗಿ ಒಳ್ಳೆ ವೆದರ್ ಎಂಜಾಯ್ ಮಾಡ್ಬೋದು ಅಂತ. ಬಟ್ ಇಲ್ಲಿ ವಿಂಟರ್ನು ನೋಡೋ ಥರ ಹೋಗೋಯ್ತು. ನನಗಂತೂ ಚಳಿ ಅಂದರೆ ಆಗಲ್ಲ. ಸೀರಿಯಸ್ಲಿ 3 ವಾರ ಇಂದಾಗ 0 ಇಂಟ್ರೆಸ್ಟ್ ಇವಳಿಗೆ ವ್ಲಾಗ್ಸ್ಗೆ. ಒಂದು, ಮನೆ ಒಳಗಡೆ ಮಾಡ್ತಾ ಇಲ್ಲ, ಫುಲ್ ಲೇಸಿ, ಇನ್ನೂ ಹುಷಾರಿಲ್ಲ ಅನ್ಕೊಂಡು. ಎರಡನೇದು, ಹೊರಗಡೆ ಬರ್ತಾ ಇಲ್ಲ. ನಮ್ಮ ರೀಲ್ಸ್ ಎಲ್ಲ ಕಂಟೆಂಟ್ ಇರೋದೇ ಹೊರಗಡೆ. ಇನ್ಸ್ಟಾಗ್ರಾಮಲ್ಲೂ 3 ವಾರ ಆಗಿದೆ ಏನಾದರೂ ಪೋಸ್ಟ್ ಮಾಡಿ. ಸೀರಿಯಸ್ಲಿ ತುಂಬ ಇನ್ಆಕ್ಟಿವ್ ಆಗೋದ್ವಿ. ನನಗೆ ಚಳಿ ಅಂದರೆ ಆಗಲ್ಲ ಗೈಸ್, ತುಂಬ ಕಷ್ಟಪಡ್ತಾ ಇದ್ದೀನಿ. ಮುಗ್ದೋಗ್ಬಿಟ್ರೆ ಸಾಕು ಈ ವಿಂಟರ್ ಅಂತ ಅನ್ನಿಸ್ತಾ ಇದೆ ನನಗಂತೂ. ಆಲ್ಸೋ ಮನೇಲಿ ಕೂತು ನಾನಂತೂ ಏನೂ ಮಾಡ್ತಾನೆ ಇಲ್ಲ ಅಂತ ಹೇಳ್ಬೋದು. ಆಲ್ಮೋಸ್ಟ್ ತಿನ್ನೋದು ಮಲ್ಗೋದು ಇದೇ ಆಗ್ಬಿಟ್ಟಿದೆ. ಇಬ್ರು ಹಾಗೆ ಮಾಡ್ತಾ ಇದ್ದೀವಿ, ದಪ್ಪನೇ ಆಗ್ಬಿಟ್ಟಿದೀವಿ ಅನ್ಸುತ್ತೆ ಇಬ್ರು. ತಿನ್ಕೊಂಡು ಮಲ್ಕೊಂಡ್ರೆ ಅಡುಗೆ ಮಾಡ್ತಿರೋರು ಯಾರೋ? ಅಡುಗೆ ಇವನೇ ಮಾಡ್ತಿರೋದು. ನನ್ನ ಕತೆ ಯಾಕೆ ಹೇಳ್ತೀರಾ ನೀವು? ಫುಲ್ ಅಡ್ವಾಂಟೇಜ್ ತಗೋತಾ ಇದ್ದಾಳೆ. ನಾನಂತೂ ಗಿಲ್ಟ್ ಫ್ರೀ ಆಗಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಥರ್ಮಾಮೀಟರ್ ಹಾಕಿ ನೋಡಿದ್ರೆ ಬಾಡಿ ಟೆಂಪರೇಚರ್ ನಾರ್ಮಲ್ ಐತೆ, ಹುಷಾರಿಲ್ಲ ಅಂತಾಳೆ. ಅದು ಆ ಥರ ಅಲ್ಲ, ನನಗೆ ಗೊತ್ತಾಗಲ್ಲ ಆ ವೀಕ್ನೆಸ್ಸು.
ಬಟ್ ಒಂದು ಸ್ವಲ್ಪ ದಿನ ಎಲ್ ಬಿ ಫೈನ್ ಅಂತ ಅನ್ಸುತ್ತೆ. ಆಫೀಸ್ಗೂ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೀನಿ ಇವಾಗ. ಸೊ ಸ್ವಲ್ಪ ಅದಕ್ಕೆ back ಲಾಸ್ಟ್ to normal. ವಾರ್ನಿಂಗು ಕೊಟ್ಟಿದ್ದೆ ಗೈಸ್, ಈ ವಾರ ಏನಾದರೂ ನೀನು ವ್ಲಾಗ್ ಮಾಡಲಿಲ್ಲ ಅಂತಂದ್ರೆ ನಾನು ಈ ಪೇಜ್ಗೆ ರಿಸೈನ್ ಮಾಡ್ತಾ ಇದ್ದೀನಿ ಅಂತ. ಇವಳಿಂದ ಹೊಸ ಪೇಜ್ ಓಪನ್ ಬೈಸ್ಕೋಬೇಕು. ಮಾಡ್ತೀನಿ ಅಂತಿದ್ದ. ನೀನು ಬರಲಿಲ್ಲ ಅಂದರೆ ನಾನು ಒಬ್ಬನೇ ಹೊಸ ಪೇಜ್ ಓಪನ್ ಮಾಡ್ಕೋತೀನಿ, ವ್ಲಾಗ್ ಮಾಡ್ತೀನಿ ಅಂತಿದ್ದ. ಸೊ ಹೆದರ್ಕೊಂಡು ವ್ಲಾಗ್ ಮಾಡೋ ಥರ ಆಗಿದೆ ನಂಗೆ ಇವಾಗ. ಆ್ಯಂಡ್ ಈ ವೀಕ್ ಒಳಗೆ ಟಿಕೆಟ್ಸ್ ಬುಕ್ ಮಾಡಬೇಕು ಇಂಡಿಯಾಗೆ ಅಂತ ಅಂದ್ಕೊಂಡಿದ್ದೀವಿ. ನಂದು ಆಫೀಸ್ದು ಡೇಟ್ಸ್ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ನನ್ನ ಕೆಲಸ ಎಲ್ಲ ಯಾವಾಗ ಮುಗಿಯುತ್ತೆ ಅಂತ. ಸೊ ಖಂಡಿತ ಟಿಕೆಟ್ ಬುಕ್ ಆದಮೇಲೆ ನಿಮಗೆ ಹೇಳ್ತೀವಿ ನಾವು ಯಾವಾಗ ಬರ್ತೀವಿ ಇಂಡಿಯಾಗೆ ಅಂತ. ನಿಮ್ಗೆ ಹೇಳಿದೆ ಅಂತೂ ಖಂಡಿತ ಬರಲ್ಲ. ಆ್ಯಂಡ್ ಯಾರೋ ಹೇಳ್ತಿದ್ರು ಇದು ಇಯರ್ ಮಫ್ಸ್ ಹಾಕೊಂಡಾಗ ಸೇಮ್ ಇಂದಿರಾ ಗಾಂಧಿ ಥರನೇ ಕಾಣ್ತಿದ್ಯಾ ಕಣಕ್ಕ ಅಂತ. ಅದಾದ್ಮೇಲೆ ನಾನು ಕರೆಕ್ಟ್ ಕೂದ್ಲಿಗೆ ಅದು ಕ್ಯಾಮಫ್ಲೇಜ್ ಗೊತ್ತಾಗ್ತಾನೆ ಇಲ್ಲ. ಹೊಸಾದ್ ಕೊಡಿಸ್ತೀನಿ ಬಾ ಅಂತಂದ್ರೂ ಬರ್ತಿಲ್ಲ. ನಾನು ತಗೋಬೇಕಾದ್ರೆ ಹೇಳಿದೆ ಗೈಸ್, ಗ್ರೇ ಇಲ್ಲ ಅಂದರೆ ನನಗೆ ಏನು ಬೇಜ್ ಕಲರ್ ಕೊಡಿಸು ಅಂತ. ಇವನು ಇಲ್ಲ ಬ್ಲ್ಯಾಕ್ ತೊಗೊಂಡ್ರೆ ಎಲ್ಲದಕ್ಕೂ ಹಾಕೋಬೋದು, ಬ್ಲ್ಯಾಕ್ ತೊಗೊಂಡ್ಬಿಟ್ಟು ಇವಾಗ ಅದು ಹಾಕೋಬೇಡ, ಬ್ಲಾಗಲ್ಲಿ ಹಾಕೋಬೇಡ ಅಂತ. ಅವ್ರು ಯಾರೋ ಅಂತ ಇದ್ರು ಕೊಡಿಸಿದವ್ರಿಗೆ ಒಂದು ಅವಾರ್ಡ್ ಕೊಡಬೇಕು ಅಂತ. ಹೌದು, ನನಗೆ ಚಳಿ, ನಾನು ಏನು ಮಾಡ್ಲಪ್ಪ ಇವಾಗ, ನಾನು ಹಾಕೊಳ್ಳೇಬೇಕು. ಇವತ್ತು ಆ್ಯಕ್ಚುಲಿ ವೆದರ್ ಸ್ವಲ್ಪ ಚೆನ್ನಾಗಿದೆ, ಒಂದು 5 ಡಿಗ್ರಿ ಇದೆ ಹೇಳ್ತಾ ನನಗೆ. ಆದರೆ ನನಗೆ 5 ಡಿಗ್ರಿ ಇಟ್ ಫೀಲ್ಸ್ ಲೈಕ್ 2. ಆಮೇಲೆ ಆ್ಯಕ್ಚುಲಿ ನಾವು ಡಿಸೆಂಬರಿಂದ ಎಲ್ಲೂ ಹೋಗೇ ಇಲ್ಲ ಟ್ರಿಪ್ಗೆ. ಜಾನ್ವರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವು. ಇವರು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಣ ಅಂತ ಹೇಳ್ತಿದ್ದ. ಆದರೆ ನಾನು ಕೈ ಎತ್ಬಿಟ್ಟೆ, ನನ್ನ ಕೈಲಿ ಆಗಲ್ಲ ಚಳಿ ತಡಿಯೋಕ್ಕೆ ಅಂತ. ಇಲ್ಲೇ ಹಿಂಗಿದೆ, ಸ್ವಿಟ್ಜರ್ಲ್ಯಾಂಡಲ್ಲೆಲ್ಲ ನೆಗೆಟಿವಲ್ಲಿ ಇದೆಯಂತೆ. ಈಗ ಹೋಗ್ಬಿಟ್ರಂತೂ ಮುಗೀತು ನನ್ನ ಕತೆ. ಸೊ ನಾನಂತೂ ಹೇಳ್ಬಿಟ್ಟಿದ್ದೀನಿ, ನಾನು ಇನ್ನೆಲ್ಲೂ ಬರಲ್ಲ, ನಾನು ಹೇಳಲೇಬೇಕಾ, ನೀನು ಒಬ್ಬನೇ ಹೋಗ್ಬಿಟ್ಟು ಬಾ ಅಂತ. ಅವನು ಹೋಗ್ತಿಲ್ಲ. ಸ್ನೋಫಾಲ್ ಆಗ್ತಿದೆ ಬಾರೆ ನೋಡೆ ಅಂತಂದ್ರೆ ನಂಗೆ ಚಳಿ ನಾನು ಬರಲ್ಲ ಅಂತ ನಂಗೆ ಆಗವಳು ಇವಾಗ. ಹೋದ ವರ್ಷ ಇದ್ದಷ್ಟು ಎಕ್ಸೈಟ್ಮೆಂಟೇ ಇಲ್ಲ ಈ ಸರಿ. ಗೈಸ್ ನೀವು ಹೇಳಿ, ನೀವು ಹೂ ಅನ್ನಿ ಸಾಕು, ಆಮೇಲೆ ನೋಡಿ ಏನ್ ಮಾಡ್ತೀನಿ ಅಂತ. ಏನ್ ಮಾಡ್ತೀಯಾ? ಇದಕ್ಕೆ ರಿಸೈನ್ ಮಾಡಿ ಮೈಸೂರು ಹುಡುಗ ಅಂತ ಓಪನ್ ಮಾಡ್ಕೊತೀನಿ. ಸೊ ದಟ್ ಅವಾಗ ಡಿಪೆಂಡೆನ್ಸಿ ಇರಲ್ಲ. ಹಿಂಗೆ ಈವ್ನಿಂಗು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಬಂದಿದ್ವು. ಆಗಲೇ ಕತ್ಲಾಗ್ತಾ ಇದೆ, 4:30ಗೆ ಸನ್ಸೆಟ್ ಆಗೋಗ್ತಾ ಇದೆ. ಸೊ ಇವಾಗ ಬೇಗ ಮನೆಗೆ ಹೋಗಿ ಅಬ್ಬಿ ಏನಾದರೂ ತುಂಬ ಚಳಿ ಅಲ್ವಾ, ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಕೇಳ್ತಾ ಇದ್ದಾನೆ. ಸೊ ಮನೇಲಿ ಏನಿದೆ ಅಂತ ನೋಡಿಬಿಟ್ಟು ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಮನೆಗೆ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ ಏನು ಮಾಡೋದು ಅಂತ. ಕಂಟೆಂಟ್ ಸಿಕ್ಕಿದ್ರು. ಹೌದು, ತುಂಬ ಜನ ಕುಕಿಂಗ್ ವ್ಲಾಗ್ ಬೇಕು ಅಂತ ಕೇಳ್ತಾ ಇದ್ರು. ಸೊ 2 in 1 ಇವತ್ತು 2 ಒಂದೇ ವ್ಲಾಗಲ್ಲಿ ಸಿಗುತ್ತೆ. ಬನ್ನಿ ಏನು ಮಾಡ್ತೀನಿ ಅಂತ ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಈಗ ಇಷ್ಟು ಟೈಮ್ ಬಂದು 8 o'clock ಆಗಿದೆ. ಆಗಲೇ ನಾವು 5:30ಗೆ ಬಂದ್ವು ಮನೆಗೆ. ಆದರೆ ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಇವತ್ತು. ತುಂಬ ದಿನ ಆದ್ಮೇಲೆ ವ್ಲಾಗ್ ಮಾಡೋಣ ಅಂದರೆ ನಾವು ಮನೆಗೆ ಬಂದು ನೋಡಿದ್ರೆ ನೀರೇ ನಿಂತೋಗ್ಬಿಟ್ಟಿದೆ, ನೀರೇ ಬರ್ತಾ ಇಲ್ಲ. ಜರ್ಮನಿಯಲ್ಲಿ ನೀರು ಬರ್ತಿಲ್ಲ ಅಂತ ನಾನು ಯಾವತ್ತೂ ಕೇಳೇ ಇರಲಿಲ್ಲ. ಅಂತೂ ಶಾಕು. ಕಾದು ಕೊನೆಗೆ ಓನರ್ಗೆಲ್ಲ ಫೋನ್ ಮಾಡಿ ಬೇಜಾರಾಗಿ ಮಲ್ಕೊಬಿಟ್ಟಿದ್ದೆ ನಾನಂತೂ. ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ನೀರು ಬಂತು. ಏನೋ ಮೇಂಟೆನೆನ್ಸ್ಗೆ ಅಂತ ಒಂದು 2 hours ಆಫ್ ಮಾಡಿದ್ರಂತೆ. ಸೊ ಆಮೇಲೆ ಜರ್ಮನಿಲೂ ನೀರು ನಿಲ್ಲಿಸ್ತಾರೆ. ಸೊ ಮಲ್ಕೊಂಡು ಇವಾಗ ಎದ್ದೆ, ಒಂದು 7:30 ಹಂಗೆ ಎದ್ದು ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವು. ನಾನು ಆ್ಯಕ್ಚುಲಿ ಮೊಟ್ಟೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಮೊಟ್ಟೆ ಬಜ್ಜಿ ಮಾಡೋಕ್ಕೆ ಇಟ್ ಇಸ್ ಟೂ ಲೇಟ್, ಊಟ ಮಾಡೋಕ್ಕಾಗಲ್ಲ ಅದು ತಿನ್ಬಿಟ್ಟು ಅಂತ. ಬೇರೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಕಮಿಟ್ ಬೇರೆ ಆಗ್ಬಿಟ್ಟಿದ್ನಲ್ಲ ಇವತ್ತು, ಮಾಡ್ಕೊಡ್ತೀನಿ ಅಂತ, ವ್ಲಾಗ್ ಬೇರೆ ಮಾಡಬೇಕು, ಅದಕ್ಕೇನಾದರೂ ಮಾಡಲೇಬೇಕು ಅಂತಂದ ಅಬ್ಬಿ. ಸೊ ಒಗ್ಗರಣೆ ಪೂರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ನೋಡೋಣ. ಏನು ಕಂಟೆಂಟ್ ಸಿಗಲ್ಲ ಅಂತ ಅನ್ಸುತ್ತೆ. ಹೌದು, ನಿದ್ರೆ ಗಂಡಲ್ಲಿ ಇದೀನಿ ನಾನಂತೂ. ಬೇಗ ಮಾಡೋಣ, ನನಗೂ ಊಟ ಮಾಡಬೇಕು. ಓಕೆ, ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ. ಫಸ್ಟ್ಲಿ ಒಗ್ಗರಣೆಗೆ ಏನೇನು ಬೇಕು ಅದೆಲ್ಲ ಇಟ್ಕೊಂಡಿದ್ದೀನಿ. ಒಂದಿಷ್ಟು ಬೆಳ್ಳುಳ್ಳಿ, ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಮತ್ತು ಒಣಗಿರೋ ಕರಿಬೇವು ಸೊಪ್ಪಿದು, ನೀವು ಫ್ರೆಶ್ ಆಗಿರೋದು ತೊಗೊಳ್ಳಿ. ಇದು ಒಣಮೆಣಸಿನ್ಕಾಯಿ. ಆಮೇಲೆ ಸ್ವಲ್ಪ ಅರಿಶಿನ, ಉಪ್ಪು, ಸ್ವಲ್ಪ ಕಡಲೆ ಮತ್ತು ಕಡಲೆ ಬೀಜ, ಇದಿಷ್ಟು ಬೇಕು. ಆಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಪುರಿ. ಇದನ್ನು ಇಂಡಿಯನ್ ಸ್ಟೋರಿಂದ ತೊಗೊಂಬಂದಿದ್ದೀವಿ. ಅದೇನು ಮೆತ್ತಗಾಗ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ. ಇಲ್ಲ, ಮೆತ್ತಗಾಗಿರಲ್ಲ. ಸೊ ಬಟ್ ಆ ಪುರಿಗೆ ಎಷ್ಟದು ಪುರಿ 200 ಗ್ರಾಮ್ ಇದೆ. 200 ಗ್ರಾಮ್ಗೆ ಹೆಚ್ಚು ಕಮ್ಮಿ ನಾವು €5 ಏನೋ ಕೊಟ್ಟು ಅನ್ಸುತ್ತೆ. 3.5 €3. ಓಕೆ, ಸೊ ಇವಾಗ ಒಗ್ಗರಣೆ ಹಾಕೊಳ್ಳೋಕ್ಕೆ ಒಂದು ಸ್ವಲ್ಪ ಆಯಿಲ್ ಬೇಕು. ಈ ಪಾತ್ರೆ ಇಟ್ಕೊಂಡು ಚಟಾಪಟ ಅಂತ ಇದಲ್ಲ ಗೈಸ್. ಇವಳಿಗೆ ಮೂಡೇ ಇರ್ಲಿಲ್ಲ ಇವತ್ತು. ಪೋಸ್ಟ್ಪೋನ್ ಮಾಡ್ಬಿಡೋಣ ಅನ್ನೋ ಸ್ಕೀಮಲ್ಲಿ ಇದ್ಲು.
ಬಟ್ ಫೋರ್ಸ್ ಮಾಡಿಸ್ತಾ ಇದೀನಲ್ಲ ಅಂತಂದ್ಬಿಟ್ಟು ಏನು. ಸ್ವಲ್ಪ ಆಯಿಲ್ ಹಾಕೊಬೇಕು. ಒಂಚೂರು ಸಾಕು. ಈ ಆಯಿಲ್ ಬಿಸಿ ಆದಮೇಲೆ ಈ ಐಟಮ್ಸ್ನೆಲ್ಲ ಹಾಕೊಂಡು ಹುರ್ಕೊಳ್ಳೋಣ ಅಷ್ಟೇ. ಅಲ್ಲಿ ಪೂರಿ ಮುಗೀತು. ಇಲ್ಲ ಇನ್ನೇನೈತೆ ಕಂಟೆಂಟ್ ಇದರಲ್ಲಿ? ಇದೆ ಇದೆ ಇದೆ. ನಾನಿವತ್ತು ಕಂಟೆಂಟ್ ಕೊಡ್ತಿಲ್ಲ, ನಾನಿವತ್ತು ನಿಂಗೆ ತಿನ್ನಕ್ಕೆ ಸ್ನ್ಯಾಕ್ ಕೊಡ್ತಾ ಇರೋದು. ಓಕೆ, ಊಟದ ಟೈಮಲ್ಲಿ. ಯಾ, ಬಿಸಿನೇ ಆಗಿಲ್ಲ ಇನ್ನು. ಬೇಜಾರು ಮಾಡ್ಕೊಂಡು ಯಾಕೆ ಮಾಡ್ತಿದ್ಯಾ ಹೇಳೋ, ಮಾಡ್ಲಾ? ಗೈಸ್, ಇವಾಗ ಇದು ಬಿಸಿ ಆಗಿದೆ. ಫಸ್ಟಿಗೆ ಕಡಲೆ ಬೀಜ ಹಾಕೊಳ್ಳೋಣ. ಸಾಸಿವೆ ಹಾಕ್ಬೇಕು ಅನ್ಸುತ್ತೆ ಇದಕ್ಕೆ. ಸಾಸಿವೆ ಹಾಕ್ಬೇಕಾ? ಮತ್ತೆ ಒಗ್ಗರಣೆ ಪುರಿಗೆ ಪುರಿ ಒಳಗೆ ಸಿಗೋದೇ ಇಲ್ಲ ಸಾಸಿವೆ. ಅದು ಫ್ಲೇವರ್ ವಾಟ್ ಮ್ಯಾಟರ್ಸ್. ಆಯ್ತು. ಮ್ಯಾಗಿಗೂ ಬಿಡಲ್ಲ, ಹಂಗ್ ಸಾಸಿವೆ ಹಾಕ್ತಾಳೆ ಎಲ್ಲದಕ್ಕೂ. ಇವತ್ತೇ ಸಾಸಿವೆ ಹಾಕ್ತಾ ಇಲ್ಲ, ಹೋದ ಬೇರೆ. ನಿನ್ ಖುಷಿಗೆ ಒಂದ್ ಸ್ವಲ್ಪ ಹಾಕ್ತೀನಿ. ಹಾಕು ಗೈಸ್, ಹೇಳಿ ಸಾಸಿವೆ ಹಾಕ್ಬೇಕಾ ಹಾಕ್ಬಾರ್ದ ಇದಕ್ಕೆ ಅಂತ? ಐ ಆಮ್ ವೆರಿ ಶ್ಯೂರ್ ಇದಕ್ಕೆ ಸಾಸಿವೆ ಹಾಕ್ಬೇಕು. ಓಕೆ, ಚಕ್ಕೆ ಲವಂಗ ಆಗಿಲ್ಲ, ಅದ್ರಲ್ಲಿ ಫೇಮಸ್ ಅಲ್ವಾ? ಓಕೆ, ಸೊ ಸಾಸಿವೆ ಹಾಕ್ಬಿಟ್ಟು ಅದು ಸ್ವಲ್ಪ ಚಟಪಟ ಅಂದಮೇಲೆ ಕಡಲೆ ಬೀಜ ಹಾಕೋಣ. ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕೋಣ, ಆಯ್ತಾ? ಟೇಸ್ಟ್ ಚೆನ್ನಾಗಿರುತ್ತೆ. ಓ ಸಾರಿ, ಕೊಬ್ಬರಿ ಫಸ್ಟ್ ಹಾಕೋಬೇಕಿತ್ತಲ್ವಾ? ಏನಿಲ್ಲ ಏನಿಲ್ಲ, ಕೊಬ್ಬರಿನೂ ಹಾಕೋಬಿಡ್ತಾ ಇದೀನಿ ಇವಾಗ ಜೊತೆಗೇನೆ. ಆದ್ರೆ ಫಸ್ಟ್ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಿದ್ರೆಗೇನು ಶ್ರದ್ಧೆ ಇಲ್ಲದೆ ಕೆಲಸ ಮಾಡಿದ್ರೆ ಹಿಂಗೆ ಅಂತ. ಏನಿಲ್ಲ, ಶ್ರದ್ಧೆಯಿಂದನೇ ಮಾಡ್ತಾರ ನಾನು. ನಿದ್ದೆಯಿಂದ ನೀವು ಮಾಡ್ತೀರ, ಶ್ರದ್ಧೆಯಿಂದಲ್ಲ. ಚೆನ್ನಾಗಿ ಹುರ್ಕೊಂಡಿದ್ಯಾ, ಮಾಡು ಅಷ್ಟೇ. ನಾನು ಕೊಬ್ಬರಿ ಆಗಿಲ್ಲ ಅಂತ, ಇವಳು ಕೊಬ್ಬರಿ ಆಗಿದೆ ಅಂತ. ಕೆಂಪಗಾಗಿದೆ ಕೊಬ್ಬರಿ. ಅವಳ ಡಿಸಿಷನ್ ತಗೊಂಡಿವಾಗ ಮಿಕ್ಕಿರೋ ಐಟಮ್ನೆಲ್ಲ ಹಾಕ್ತಾ ಇದೀವಿ. ಸ್ವಲ್ಪ ಮುರಿದಾಕ್ತಾ ಇದೀನಿ ಮೆಣಸಿನ್ಕಾಯಿ. ಆಯ್ತು, ಫಸ್ಟ್ ಇದಾಕು. ಏನಿದು? ಅದು ಉರಿಬಾರ್ದ, ವಾಸನೆ ಇರುತ್ತೆ. ಅದು ಏನು ಗೊತ್ತಿಲ್ಲ ಇದಕ್ಕೆ, ಮಾಡಕ್ ನಿಂತ್ಕೊಬಿಡುತ್ತೆ. ಅದು ನೀನು ಕರೆಕ್ಟಾಗಿ ಹಾಕ್ಬೇಕು ಟೈಮ್ ಇಂಟರ್ವಲ್ಸ್ ಅಲ್ಲಿ. ಫಸ್ಟ್ ಕೊಬ್ಬರಿ ಹಾಕ್ಬಿಟ್ಟು ಆಮೇಲೆ ಕಡಲೆ ಬೀಜ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು. ಬಿಡು ಗೊತ್ತಾಗ್ತೈತೆ. ಎಲ್ಲದನ್ನು ಒಟ್ಟಿಗೆ ಹಾಕ್ಲಿಲ್ವಲ್ಲ, ಪುಣ್ಯ ನೋಡೋರ್ ಪುಣ್ಯ. ಅದೇನಾದ್ರು ಕಚಪಚ ಅನ್ಬೇಕು ಇವತ್ತು ಪೂರಿಲಿ. ಏನಿಲ್ಲ ಆಲ್ ರೈಟ್. ಹಾಕಿವಾಗ ಎಲ್ಲ ಹಾಕ್ಬಿಡ್ಲ ಉಳ್ದಿದ್ದನ್ನು. ಇನ್ನೇನೈತೆ ಇರೋದಲ್ಲಿ 2 ಐಟಮ್, 2 ಒಣಗಿರೋದು. ಕಡಲೆ ಇದೆಯಲ್ಲ ಇನ್ನ. ಲಾಸ್ಟ್ಗೆ ನಾನು ಇದಕ್ಕೆ ಡ್ರೆಸ್ಸಿಂಗ್ ಹಾಕೋಣ ಅಂತಿದ್ದ, ಗಾರ್ನಿಶ್ ಮಾಡಕ್ಕೆ ಸ್ವಲ್ಪ ಕಡಲೆ ಹಾಕೋತೇನೆ. ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡು. ಇವಾಗ ಅದಿರ್ಲಿ, ಇವಾಗ ಇನ್ಮೇಲೆ ವಾರಕ್ಕೆ ಎಷ್ಟು ಲಾಗು? ಒಂದು ಇಂಡಿಯಾಗ ಹೋಗೋವರೆಗೂ ಒಂದೇ. ಯಾಕೆ ಅಂದ್ರೆ ವಿಂಟರ್ ಅಲ್ಲಿ ನಂಗೆ ವ್ಲಾಗ್ ಮಾಡಕ್ ಕಷ್ಟ ಆಗ್ತದೆ, ಆಚೆ ಎಲ್ಲೂ ಹೋಗಕ್ಕಾಗಲ್ಲ ನಾನು. ಹೌದಾ? ಸೊ ಇಂಡಿಯಾಗ ಹೋಗಿ ಬರೋಷ್ಟರಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿರುತ್ತೆ. ನಾನು ಒಬ್ಬನೇ ಹೋಗಿ ಬರ್ತೀನಿ ಬಿಡು, ಮಾಡ್ಕೊಂಡು ಬರ್ತೀನಿ. ನೀನ್ ಮಾಡು, ನಾನೇನ್ ಬೇಡ ಅಂತಿಲ್ಲ. ನೀನ್ ಮಾಡೋದಿದ್ರೆ ಮಾಡು. ಹೊಸ ಚಾನಲ್ ಹೇಳದ್ನಲ್ಲ. ಇಲ್ಲ, ಅದನ್ನ ಅಲೋ ಮಾಡಲ್ಲ ನಾನು. ಇದೇ ಚಾನಲ್ ಅಲ್ಲಿ ಏನ್ ಮಾಡ್ತೀಯ ಮಾಡು. ಇದೇ ಚಾನಲ್, ಇದು ಕಪಲ್ ಚಾನಲ್ ಅಲ್ವಾ? ಸೊ ಇಬ್ರು ಇರ್ಬೇಕು ಇದ್ರಲ್ಲಿ. ಗೈಸ್, ನಾನಂತೂ ಮುಂಚೆ ಸ್ಕೆಡ್ಯೂಲ್ಗೆನೆ ರೆಡಿ. ಸೊ ನಾವೇನಾದ್ರೂ ಸ್ವಲ್ಪ ಇರ್ರೆಗ್ಯುಲರ್ ಆಗಿ ಹಾಕಿದ್ರೆ ಅದಕ್ಕೆ ಕಾರಣ ರಶ್ಮಿ. ಆಯ್ತು, ಇನ್ಮೇಲೆ ನೀನು ಇನಿಷಿಯೇಟ್ ಮಾಡು, ಮಾಡ್ತೀನಿ. ಓಕೆ, ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಸ್ವಲ್ಪನೇ ಹಾಕ್ತೀನಿ ನಾನು. ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಇಷ್ಟು ಹಾಕ್ತೀನಿ. ಸಾಕಲ್ವಾ? ಎಲ್ಲದಕ್ಕೂ ಸಾಕಲ್ವಾ? ಕೊನೆಗೆ ಹಾಕೋದು ನಿನಗೆ ಎಷ್ಟು ಬೇಕಷ್ಟೇ. ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಖಾರ ಇದ್ರೆ ಚೆನ್ನಾಗಿರುತ್ತೆ ಅಂತ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಆಗ ಪುರಿನ ಹಾಕೋ ಟೈಮ್ ಬಂದಿದೆ. ಹಿಂಗೆ ಹಾಕ್ಲಾ? ಬಿಸಿದಕ್ಕೆ ಹಾಕ್ಬಿಡೋದಾ ಅಲ್ವಾ? ಬೇಡವಾ? ನಂಗೆ ಗೊತ್ತಿಲ್ಲ, ನಾನು ಕೇಳ್ತಾ ಇದ್ದೀನಿ. ನಾನು ಅಂಗಡಿ ಇಟ್ಟಿದ್ನ ಬಿಸಿದೆ ಹಾಕ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಾನಂತೂ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡೋಣ, ಕೆಳಗಡೆ ಎಲ್ಲ ಕಪ್ಪಗಾಗ್ಬಿಡುತ್ತೆ ಇಲ್ಲ ಅಂದ್ರೆ. ಮಾಡಿ ಎಣ್ಣೆ ಜಾಸ್ತಿ ಆಗೋಯ್ತಾ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಹಾಕಿದ್ಮೇಲೆ ಸರಿ ಹೋಗ್ಬೋದೇನೋ, ನೋಡೋಣ. ಆದ್ರೂ ಸ್ವಲ್ಪ ಎಣ್ಣೆ ಜಾಸ್ತಿ ಅನ್ನಿಸ್ತಾ ಇದೆ ಅಲ್ವಾ? ನಾನೇ ಹಾಕ್ಸಿದ್ದು. ಆದ್ರೆ ಉರಿಯಕ್ಕೆ ಬೇಕು ಅಂತಿದ್ದಲ್ಲ.
ತೆಳ್ಳಗಾಗಿಲ್ಲ ಅಂದರೆ ಸಾಕು. ತೆಳ್ಳಗಾಗಿಲ್ಲ, ಇನ್ನೊಂದು ಸ್ವಲ್ಪ ಪುರಿ ಹಾಕೋ ಬ್ಯಾಲೆನ್ಸ್ ಆಗುತ್ತೆ ಅಷ್ಟೇ. ಖಾರ ಪುಡಿನೇ ಕಾಣಿಸ್ತಾ ಇಲ್ಲ ಅಲ್ವಾ? ಎಲ್ಲೋ ಕಾಣಿಸ್ತಿದೆ ಸ್ವಲ್ಪ ಈ ಸರಿ. ನನಗೆ ಚುರುಮುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಇದನ್ನ ಚುರುಮುರಿ ಮಾಡ್ಕೊಳಕ್ಕೆ ಅಂತ ಉಳಿಸ್ಕೊತಾ ಇದ್ದೀನಿ ಸ್ವಲ್ಪ. ಲಾಸ್ಟ್ ಟೈಮ್ ತಗೊಬಂದಿದ್ದು ಚುರುಮುರಿನೇ ಮಾಡ್ಕೊಂಡು ತಿಂದಿದ್ದು. ಹೌದು, ಆದ್ರೆ ನಂಗೆ ಚುರುಮುರಿನೂ ಇಷ್ಟ ಆಗುತ್ತೆ. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ, ಇವತ್ತು ಟ್ರೈಪಾಡ್ ಮುರ್ದಾಕ್ಬಿಟ್ಟ ಗೈಸ್ ನಮ್ದು. ಸೊ ಕೂತ್ಕೊಂಡು ಆರಾಮಾಗಿ ಟೇಸ್ಟ್ ಮಾಡೋಕ್ಕಂತೂ ಆಗಲ್ಲ, ಯಾಕೆಂದ್ರೆ ನಮ್ಮ ಹತ್ರ ಟ್ರೈಪಾಡ್ ಇಲ್ಲ. ಸೊ ಇಲ್ಲೇ ಟೇಸ್ಟ್ ಮಾಡೋಣ ಇವತ್ತು. ಬೌಲ್ ಕೊಡ್ತೀನಿ. ಅದು ಇನ್ನೊಂದು ಅಷ್ಟೇ, ದೇವರು ಕೇಳಿಸ್ಕೊತಾ ಇರ್ತಾನೆ. ಇನ್ಸ್ಟೆಂಟ್ ಕರ್ಮ. ಆಯ್ತು. ಓಕೆ, ಸೊ ಇಲ್ಲೇ ಬೌಲಾಗ ಹಾಕ್ಕೊಡ್ತೀನಿ, ಇಲ್ಲೇ ಟೇಸ್ಟ್ ಮಾಡಿ. ಸ್ವಲ್ಪ ಆರ್ಲಿ. ಹೌದಾ? ಓಕೆ, ಹಂಗಂದ್ರೆ ಆರ್ಲಿಂದ್ರೆ ಒಂದು ಸ್ವಲ್ಪ ಹೊತ್ತು ಬೇಡ. ಒಟ್ನಲ್ಲಿ ಕಷ್ಟದಲ್ಲಿ ವ್ಲಾಗ್ ಮಾಡಿಸ್ಬಿಟ್ಟಿದ್ದೀನಿ ಇವತ್ತು ಪಾಪ. ಹೌದು. ಹೆಂಗಿದೆ ಅನಿಸ್ತಾ ಇದೆ? ಚೆನ್ನಾಗಿದೆ ಅನಿಸ್ತಾ ಇದೆ, ಕಲರ್ ಎಲ್ಲ ನೋಡಿದ್ರೆ. ಏನ್ ಸಿಂಪಲ್ ರೆಸಿಪಿ, ಆದ್ರೆ ನೋಡೋಕೆ ಖಾರನೇ ಇಲ್ಲ ಅನಿಸ್ತಾ ಇದೆ. ಸಾಕು. ನಾನು ಅನ್ಕೊಂಡಿದ್ದಕ್ಕಿನ್ನ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಹೆಂಗೂ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಐ ಆಮ್ ಹ್ಯಾಪಿ. ತಗೊಳ್ಳಿ ಸರ್. ಓಕೆ, ನೀವು ಬನ್ನಿ. ಇಲ್ಲ ನೀವೇ ತಿನ್ನಿ ಫಸ್ಟ್. ಇಲ್ಲ ನೀವು ತಿನ್ನಿ. ನೀವು ಫಸ್ಟ್ ಇಂಪ್ರೆಷನ್ ಗೈಸ್, ಇಲ್ಲಿ ನೋಡಿ, ಬೆಂದೇ ಇಲ್ಲ. ಲೇಟಾಗಿ ಹಾಕ್ಬಿಟ್ಟೆ ಅಲ್ವಾ? ಇದು ಹೆಂಗಪ್ಪ ತಿನ್ನೋದು? ಅದು ಸೈಡ್ಗೆ ಇಟ್ಬಿಡ್ತೀನಿ. ಇದು ಸೈಡ್ಗೆ ಇಡಬೇಕು. ಸೊ ಒಂದು ಕೊಬ್ಬರಿ, ಒಂದು ಕಡಲೆ ಬೀಜ ಎಲ್ಲ ತಗೊಂಡು. ಹೆಂಗಿದೆ? ಯಾಕೆ ಚೆನ್ನಾಗಿದೆಯಲ್ಲ? ಬಬ್ಲ್ ಗಮ್ ತಿಂದಂಗೆ ಆಯ್ತಾಯ್ತು. ಏಕೆ, ಏನು ಬೆಂದಿಲ್ಲ ಕೊಬ್ಬರಿ? ಏನೂ ಇಲ್ಲ, ಕಡಲೆ ಬೀಜ ಒಂದು ಪರ್ಫೆಕ್ಟ್ ಆಗಿದೆ ಅಷ್ಟೇ. ಆಮೇಲೆ ಬಿಸಿದಕ್ಕೆ ಪೂರಿ ಹಾಕ್ಬಿಟ್ಟಲ್ಲ, ಪೂರಿ ಎಲ್ಲ ಮೆತ್ತೆ ಆಗೋಯ್ತು ಇವಾಗ. ಪೂರಿ ಕ್ರಿಸ್ಪ್ನೆಸ್ ಇಲ್ಲ ಇವಾಗ. ಪೂರಿ ಕ್ರಿಸ್ಪಿ ಇಲ್ಲ ಆಕ್ಚುಲಿ ಗೈಸ್, ಪೂರಿ ಚೆನ್ನಾಗಿಲ್ಲ. ನಿಜ, ಪೂರಿ ಚೆನ್ನಾಗಿಲ್ಲ, ಒಂಥರ ಇದೆ ಪೂರಿ, ಘಾಟ್. ಇವಾಗ ಹೇಳಿಲ್ಲ ಅಲ್ವಾ ಗೈಸ್, ಇದೇ ಫೈನಲ್ ರಿಪೋರ್ಟ್ ಬಿಡಿ. ಪೂರಿ ಪ್ರಾಬ್ಲಮ್. ಓ ಮೈ ಗಾಡ್, ಅದ್ಬಿಟ್ರು ಚೆನ್ನಾಗಿದೆ ಅಲ್ವಾ? ಏನ್ ಚೆನ್ನಾಗೈತ ಸೀರಿಯಸ್ಲಿ, ಬಬಲ್ ಗಮ್ ತಿಂದಂಗೆ ಆಯ್ತಾಯ್ತೆ. ಅಗದ್ರೆ ಆ ಕೊಬ್ಬರಿ ಹಾಕಿದೀವಲ್ಲ, ಪುರಿ ಸಿಗ್ತಾನೆ ಇಲ್ಲ, ಕೊಬ್ಬರಿನೇ ಅಗ್ದಂಗೆ ಆಯ್ತೈತೆ. ದೊಡ್ಡದಾಗಿ ಕಟ್ ಮಾಡ್ಬಿಟ್ಟಿದೀನಿ ಕೊಬ್ಬರಿ. ಅದು ಗೈಸ್ ತುಂಬಾ ಡಿಸಪಾಯಿಂಟಿಂಗು. ಕಡಲೆ ಬೀಜನೆಲ್ಲ ಹಾಕೊಂಡು ತಿನ್ಕೊಂಡು ಅಷ್ಟು ಕೆಟ್ಟದಾಗ ಏನಿಲ್ಲ, ತಿನ್ಬೋದು. ನೀನ್ ಮಾಡೋ ಚಂದದಲ್ಲೇ ಅನ್ಕೊಂಡೆ ನಾನು. 5 ನಿಮಿಷಕ್ಕೆ ಮಾಡಿ ಬಿಸಾಕಿದಾಳೆ ಅಂತಂದ್ರೆ ಲೆಕ್ಕ ಹಾಕಿ ನೀವು. ಈಸಿ ರೆಸಿಪಿ, ನಾನೇನ್ ಮಾಡ್ಲಿ? ಕೊಬ್ಬರಿನ ಫಸ್ಟ್ ಹಾಕೊಂಡು ಹುರಿದ್ಬಿಟ್ಟು ಆಮೇಲೆ ಅದೆಲ್ಲ ಆರದ್ಮೇಲೆ ಹಾಕ್ಬೇಕಿತ್ತು ಪೂರಿನ. ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಗೈಸ್. ಗೈಸ್ ಕ್ಷಮಿಸಿ, ನಾನು ಅನ್ಕೊಂಡಿರ್ಲಿಲ್ಲ ಹಿಂಗಾಗತ್ತೆ ಅಂತ. ಸೊ ಇವನೇ ಕೇಳಿ ಮಾಡಿಸ್ಕೊಂಡಿದ್ದು. ಕಡಲೆ ಬೀಜ ಚೆನ್ನಾಗಿ ಹುರಿದಿದ್ಯಾ? ಕಡಲೆ ಬೀಜ ತಿನ್ಬೋದು, ಜಾಸ್ತಿನೂ ಹಾಕಿದ್ದೀನಿ. ಸುಮ್ಮನೆ ಅದನ್ನೇ ಕಡಲೆ ಬೀಜ ಹುರಿಸ್ಬಿಟ್ಟು ಉಪ್ಪು ಖಾರ ಹಾಕ್ಸ್ಬೇಕಿತ್ತು. ಸೊ ಮುಗಿಸ್ಬಿಟ್ಟು ಫೈನಲ್ ವರ್ಡಿಕ್ಟ್ ಏನು? ಫೈನಲ್ ವರ್ಡಿಕ್ಟು ನೋ ಕಾಮೆಂಟ್ಸ್. ಆದ್ರೆ ನೀವು ಕಮೆಂಟ್ ಮಾಡಿ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಗೈಸ್. ಸೊ ಇದಾಗಿತ್ತು ನಮ್ಮ ಇವತ್ತಿನ ರ್ಯಾಂಡಮ್ ವ್ಲಾಗ್. ನಿಮ್ಗೆ ಬಿಡ್ದಂಗ್ ತಿಂತಾನೆ, ಮಾತ್ರ ಆಡ್ತಾನೆ ಸುಮ್ನೆ. ನೀನು ಅಷ್ಟೊಂದು ಎಫರ್ಟ್ ಹಾಕಿದ್ಯಲ್ಲ, ಗುಡ್. ಎಫರ್ಟ್ಗೆ ಬೆಲೆ ಕೊಡಬೇಕು. ಸೊ ಗೈಸ್, ನಿಮ್ಗೆ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮಗೆ ನಾನು ಇವತ್ತು ಮಾಡಿರೋ ಒಗ್ಗರಣೆ ಪುರಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ಇಷ್ಟು ಹೇಳ್ತಾ ಕಚಾಪಿಚಾ ಕಡಲೆ ಪುರಿ ಅಂತ ಗೈಸ್, ಆಯಿಲ್ ಜಾಸ್ತಿ ಆಗಿರೋದಕ್ಕೆ ಮೆತ್ತಗಾಗಿರೋದು. ಆಯಿಲ್ ಹಾಕು ಅಂತ ಹೇಳಿದ್ದು ಇವನೇ, ನಾನು ಸ್ವಲ್ಪನೇ ಹಾಕಿದ್ದೆ ಫಸ್ಟ್. ಆಯಿಲ್ಗೂ ಇದಕ್ಕೂ ಸಂಬಂಧ ಇಲ್ಲ. ಎನಿವೇಸ್, ಇವಾಗ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಏನು ಯೂಸ್ ಇಲ್ಲ. ಸೊ ಲೆಟ್ಸ್ ಎಂಡ್ ದಿಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ನಿಮಗೆ ಇನ್ನ ಇದಕ್ಕಿಂತ ಒಳ್ಳೆ ರೆಸಿಪಿ ಜೊತೆಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಅಲ್ಲಿವರೆಗೂ ನಾನು ಕೂಡ ಕಚಾಪಿಚಾ ಅನ್ನಿಸ್ತೀನಿ. You all take care. See you next time. Bye bye. Bye.